KC ವ್ಯಾಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಶಾಸಕರಾಗಿರುವಂಥ ಧೀರಜ್ ಮುನಿರಾಜ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನ್ಯೂಸ್ ಫಸ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರದಿಗಳನ್ನು ಮಾಡಿತ್ತು. ತಾವು ಕೂಡ ಈ ಒಂದು ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಸರ್ಕಾರ ಏನು ಉತ್ತರ ಕೊಡ್ತು ಸರ್? ಮೊದಲಿಗೆ ಇಲ್ಲಿ ಆಗ್ತಿರುವಂಥ ಸಮಸ್ಯೆ ಆದರೂ ಏನು ಸರ್? ಸರ್, ಈಗ ಬೆಂಗಳೂರಲ್ಲಿ ಇರುವಂಥ ಸೂಯೇಜ್ ವಾಟರನ್ನು KC ವ್ಯಾಲಿ ಮತ್ತು HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿ ವ್ಯಾಲಿ 3 ವಿವಿಧ ಯೋಜನೆಗಳಡಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇದ್ದಾರೆ. KC ವ್ಯಾಲಿ ಸಂಸ್ಕರಣೆ ಮಾಡಿರೋ ಕೋರಮಂಗಲ ಚಲಗಟ್ಟ ವ್ಯಾಲಿ ಸಂಸ್ಕರಣೆ ಮಾಡಿರುವಂಥ ನೀರು ಮತ್ತು HN ವ್ಯಾಲಿ ಹೆಬ್ಬಾಳ ನಾಗವಾರ ಸಂಸ್ಕರಣೆ ಮಾಡಿರುವಂಥ ನೀರು ಮತ್ತು ವೃಷಭಾವತಿ ವ್ಯಾಲಿ ಈ 3 ವಿವಿಧ ಹಂತಗಳಲ್ಲಿ ಇನ್ನೂ ವೃಷಭಾವತಿ ಬಿಡ್ತಾ ಇಲ್ಲ. KC ವ್ಯಾಲಿ ಮತ್ತು HN ವ್ಯಾಲಿ ವಿವಿಧ ಹಂತಗಳಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳು, ಯಲಹಂಕ ಆಗ್ಬೋದು, ಬ್ಯಾಟರಾಯನಪುರದ ಕಡೆ ಒಂಚೂರು, ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಇಷ್ಟು ಜಿಲ್ಲೆಗಳಿಗೆ ನೀರನ್ನು ಈ ಸಂಸ್ಕರಣೆ ಮಾಡಿರುವಂಥ ನೀರನ್ನು ಕೊಡ್ತಾ ಇದ್ದಾರೆ. ಈಗ ಏನಾಗ್ತಾಯಿದೆ, ನಿಮ್ಮ ಚಾನಲಲ್ಲೂ ನ್ಯೂಸ್ ಫಸ್ಟಲ್ಲೇ ಬಂದಿತ್ತು, ಈ ಟ್ರೀಟೆಡ್ ವಾಟರ್ ಅವ್ರು ಏನು ಬಿಡ್ತಾ ಇದ್ದಾರೆ ಸೆಕೆಂಡ್ರಿ ಟ್ರೀಟೆಡು, ಅದನ್ನು ಯಾವುದೇ ಪ್ರಾಣಿ ಕುಡಿತಾ ಇಲ್ಲ. ಇವರೇನು ಹೇಳ್ತಾರೆ, ಆ ನೀರು ಗ್ರೌಂಡ್ ವಾಟರ್ ಸೇರಿದ್ಮೇಲೆ ಆ ಪರ್ಕ್ಯುಲೇಷನ್ ಆಗುತ್ತಲ್ಲ, ಆ ಪರ್ಕ್ಯುಲೇಷನಲ್ಲಿ ಫಿಲ್ಟರ್ ಆಗಿ ಶುದ್ಧ ನೀರು ನಮಗೆ ಬೋರ್ವೆಲ್ಲಲ್ಲಿ ವಾಟರ್ ರೀಚಾರ್ಜ್ ಆಗ್ತಾ ಇದೆ. ರೈತರಿಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋವಂಥ ಕೆಲಸ ಈ ಒಂದು ಯೋಜನೆ ಮುಖಾಂತರ ಆಗ್ತಾಯಿದೆ. ಸ್ವಾಗತ. ಬಟ್ ಸೆಕೆಂಡ್ರಿ ಟ್ರೀಟೆಡ್ ವಾಟರ್ ಬಿಡಬೇಡಿ, ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಬಿಡಿ. ಸೆಕೆಂಡ್ರಿ ಟ್ರೀಟೆಡ್ ವಾಟರನ್ನು ಇವತ್ತು ಯಾವುದಾದ್ರೂ ಒಂದು ಹಸು, ದನ, ಕರು ನೀರು ಕುಡಿಸ್ರಿ ನೀವು. ನೀವು ಈಗ ಹೇಳ್ತೀರಾ, ಪಾಪ ಸಚಿವರು ಹೇಳಿದ್ರು, ಸಚಿವರು ಹೇಳ್ತಾರೆ ಅಂತ ನಾನು ಈ ಒಂದು ಯೋಜನೆಗೆ ವಿರೋಧ ನಮ್ಮದಿಲ್ಲ. ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡೋದು ಈ ಸತಿ ಈಗ KC ವ್ಯಾಲಿಗೆ ಇನ್ನೂ 455 ಕೋಟಿ ದುಡ್ಡನ್ನು ಇಡ್ತೀವಿ ಅಂತ ಬಜೆಟಲ್ಲಿ ಹೇಳ್ತೀರಾ. ಆ 455 ಕೋಟಿಗೆ ಇನ್ನೂ ಅಡಿಷ್ನಲ್ ಬಜೆಟ್ ಕೊಟ್ಟು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ. ಇವಾಗ ಇಸ್ರೇಲಿ ಟೆಕ್ನಾಲಜಿ ಏನಪ್ಪ, ಇಸ್ರೇಲಲ್ಲಿ ಮಾಡ್ತಾ ಇರೋಂಥದ್ದು ಏನು, ಟರ್ಷರಿ ಟ್ರೀಟೆಡ್ ಯೂಸ್ ಮಾಡ್ತಾರೆ. ಇಡೀ ವಿಶ್ವದಲ್ಲಿ ಸೆಕೆಂಡ್ರಿ ಟ್ರೀಟೆಡು ಅವರು ಇಂಡಸ್ಟ್ರಿಯಲ್ ಪರ್ಪಸಸ್ಗೆ ಕೊಡ್ತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಗ್ರೌಂಡ್ ವಾಟರ್ ರೀಪ್ಲೆನಿಶ್ಮೆಂಟಿಗೆ ಕೊಡ್ತಾ ಇದ್ದಾರೆ. ಸಂತೋಷ. ಬಟ್ ಆ ಗ್ರೌಂಡ್ ವಾಟರ್ ರೀಪ್ಲೇಷನ್ ಮಾಡೋಕ್ಕೆ ಸೂಕ್ತವಾಗಿರುವಂಥ ನೀರನ್ನು ಕೊಡಿ. ನ್ಯೂಸ್ಗಳಲ್ಲೂ ಬರ್ತಾ ಇದೆ, ಬೇರೆ ಬೇರೆ ನ್ಯೂಸ್ ಪೇಪರ್ಗಳು ಕೊಟ್ಟಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಹೇಳಿದ್ರು, ಪೇಪರ್ಗಳಲ್ಲಿ ನಾವು ನೋಡ್ತೀವಿ ಇವತ್ತು ಹೆಂಗೆ ಅಂದರೆ, ಇದರಲ್ಲಿ ಬೆಳೆಯುವಂತಹ ಏನು ಬೇರೆ ಬೇರೆ ಬೆಳೆಗಳು, ತರಕಾರಿ ಆಗ್ಬೋದು, ಸೊಪ್ಪಾಗ್ಬೋದು, ಇದರಲ್ಲೇ ರಾಸಾಯನಿಕ ಪದಾರ್ಥಗಳಿರ್ತವೆ, ಕ್ಯಾನ್ಸರ್ ಬರುವಂಥ ಕಾರ್ಸಿನೋಜನ್ ಇರುತ್ತೆ, ಅಂಗಾಂಗ ಫೇಲ್ಯೂರ್ ಆಗುವಂಥದ್ದು ಇರುತ್ತೆ ಅಂತ ಬೇಕಾದಷ್ಟು ಪತ್ರಿಕಾ ವರದಿಗಳಿದ್ದಾವೆ. IISc ರಿಪೋರ್ಟ್ ಕೊಟ್ಟಿದೆ ಅಂತ ಸಚಿವರು ಹೇಳ್ತಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಸರ್ಕಾರ ಮೊದಲನೇ ಆದ್ಯತೆ ಮೇರೆಗೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಸರ್. ಪ್ರತಿಯೊಬ್ಬ ನಾಗರಿಕರಿಗೂ ಕುಡಿಯುವಂಥ ನೀರನ್ನು ಕೊಡುವಂಥದ್ದು ಸರ್ಕಾರದ ಮೂಲಭೂತ ಕರ್ತವ್ಯ ಮತ್ತು ಜನರ ಕೂಡ ಹಕ್ಕು. ಆದರೆ ಸರ್ಕಾರ ಎಲ್ಲ ಒಂದು ಕಡೆ ವಿಫಲ ಆಗಿದೆಯಾ ಸರ್? ನಮ್ಮ ಜಿಲ್ಲೆಗಳು ಬೆಂಗಳೂರು ಸುತ್ತಮುತ್ತ ನಾವೇನಿದ್ದೀವಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ನಮ್ಮ ಹಣೆ ಬರ ಏನಂದರೆ ನಮ್ಗೆ ಯಾವುದೇ ನದಿ ಇಲ್ಲ. ಹೋಗ್ಲಿ ನದಿ ಬೇಡ, ಯಾವುದಾದ್ರೂ ಚಾನಲಲ್ಲಿ ಯಾವುದಾದ್ರೂ ಯೋಜನೆಯಲ್ಲಿ ಇದುವರೆಗೂ ನಮ್ಗೆ ನೀರು ಬಂದಿದೆಯಾ? ಇಲ್ಲ. ನಾನು ಚಿಕ್ಕ ಮಗು ಇರೋಗ್ಲಿಂದ ಎತ್ತಿನೊಳೆ ಅನ್ನೋ ಪದ ಅಂತೂ ನಾನು ಕೇಳ್ತಾನೆ ಇದ್ದೀನಿ. ಎತ್ತಿನೊಳೆಯಲ್ಲಿ ನೀರು ಬಂದಿದೆಯಾ? ಇದುವರೆಗೂ ಇಲ್ಲ. ಪೈಪ್ಲೈನ್ ಹಾಕ್ಕೊಂತಾರೆ, ಏನೋ ಕೆಲಸ ಮಾಡ್ತವ್ರು ಅದೇ ಹೇಳ್ತಾರಲ್ಲ, ಬರ್ತಾ ಇದೆ, ಇದುವರೆಗೂ ಬರಲಿಲ್ಲ. ನಾವಂತೂ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ಯಾಕಂದರೆ ಇದರಲ್ಲಿ ರಾಜಕಾರಣದ ವಿಷಯ ಅಲ್ಲ. ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲ. ಬರಲಿ, ಸಂತೋಷ. ಯಾರಾದರೂ ಮಾಡಿದ್ರು ಜನಕ್ಕೆ ನೀರು ಸಿಗಲಿ. ಬಟ್ ಸಿಕ್ಕೋ ಅಂಥ ಯೋಜನೆನ ಇಲ್ವಾ, ಅದ್ರ ಬಗ್ಗೆ ಸೂಕ್ತವಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಕೇಳಿದಂಥ ಪ್ರಶ್ನೆಗೆ, ಕುಡಿಯೋ ನೀರು ನಾವೆಲ್ಲರೂ ಬೋರ್ವೆಲ್ ಡಿಪೆಂಡೆಂಟ್. ಆ ಗ್ರೌಂಡ್ ವಾಟರ್ ಏನಾದರೂ ಹೇಳ್ತಾ ಇರೋದು 100ಕ್ಕೆ 100 ಸರಿ. ನಾವೆಲ್ಲ ನೀರು ಕುಡಿತಾ ಇರೋದು ಯಾವ್ದು ಇವತ್ತು ಬೋರ್ವೆಲ್ ನೀರೇ. ಕಾವೇರಿ ನೀರು ಕೊಟ್ಟಿದ್ದಾರ ನಮಗೆ? ಇಲ್ಲ. ಆ ಬೋರ್ವೆಲ್ ನೀರು ಕುಡಿಯೋವಂಥ ನೀರನ್ನು, ಶುದ್ಧ ನೀರನ್ನು ಕುಡಿಯೋ ನೀರಾದರೂ ಸರಿಯಾಗಿ ಕುಡಿ ಅನ್ನೋದು ನಮ್ಮ ಬೇಡಿಕೆ. ಈಗ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಜೊತೆಗೆ ಬೋಸರಾಜು ಅವರು ಕೂಡ ಹೇಳಿರುವಂಥದ್ದು, ಅದು ಒಳ್ಳೆಯ ನೀರು, ಉತ್ತಮ ನೀರನ್ನು ನಾವು ಫಿಲ್ಟರ್ ಮಾಡಿ ಬಿಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತೀವಿ ಸರ್. ಈಗ ಆರಾಮಾಗಿ ಒಂದು ತೊಟ್ಟಿಯಲ್ಲಿ ಆ ನೀರನ್ನು ಇಡೋಣ, 10 ದನ ಬರಲಿ, 10 ಹಸು ಬರಲಿ, ಕುಡೀಲಿ, ಗೊತ್ತಾಗುತ್ತಲ್ಲ. ಈಗ IISc ರಿಪೋರ್ಟು, ಟೆಸ್ಟಿಂಗ್ ರಿಪೋರ್ಟು, ಇನ್ನೊಂದು ಮತ್ತೊಂದು ನಿಮಗೂ ಹೇಳ್ತೀವಿ ನಾವು. ನೀವು ಹೋಗಿ ಟೆಸ್ಟ್ ಮಾಡಿ, ಪ್ರಾಣಿಗಳ ನೀರು ಕುಡಿತಾವ ಫಸ್ಟ್ ಅದನ್ನು ಚೆಕ್ ಮಾಡಿಕೊಡಿ. ಅದಾದ ನಂತರ ಗೊತ್ತಾಗುತ್ತೆ. ಯಾಕಂದರೆ ನನಗಿರೋಂಥ
ನಮಗೆ, ನಮ್ಮ ರೈತರು, ನಮ್ಮ ಇದರಲ್ಲಿ ಈ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ, ಈ ನೀರನ್ನು ಪ್ರಾಣಿಗಳೇ ಕುಡಿತಾ ಇಲ್ಲ, ಹಂಗಿದ್ರೆ ಮನುಷ್ಯ ಹೆಂಗೆ ಕುಡಿಬೇಕು? ಇವ್ರು ಹೇಳೋವಂಥದ್ದು ನಾವು ಇದನ್ನು ಕುಡಿಯೋಕೆ ಉಪಯೋಗಿಸಲ್ಲ. ಎಸ್, ಓಕೆ, ಗ್ರೌಂಡ್ ವಾಟರ್ ರೀಪ್ಲಿನಿಷ್ ಮಾಡೋವಾಗ ಲಾಂಗ್ ಟರ್ಮ್ ಎಫೆಕ್ಟ್ ಕೊಟ್ಟರೆ ಏನು ಮಾಡ್ತೀರಾ? AC ರಿಪೋರ್ಟ್ ಆ ಬೋರ್ವೆಲ್ ನೀರನ್ನ ಟೆಸ್ಟ್ ಮಾಡಿ ಕೊಟ್ಟಿದ್ದೀವಿ ಅಂತಾರೆ. ಆ ಬೋರ್ವೆಲ್ ನೀರು ಕಲುಷಿತಗೊಳ್ಳೋಕ್ಕೆ ಎಷ್ಟು ವರ್ಷ ಆಗುತ್ತೆ? ಈ ಬಗ್ಗೆ ಸೂಕ್ತವಾಗಿ ಎಲ್ಲ ಪರಿಶೀಲನೆ ಆಗಬೇಕಾಗತ್ತೆ. ಸರ್ಕಾರ ಇಷ್ಟೆಲ್ಲ ಯೋಜನೆಗೆ ಖರ್ಚು ಮಾಡಿದೆ, ಇನ್ನೊಂದು ಟೆಸ್ಟ್ ಮಾಡಿ ಅದನ್ನು ಬಿಡೋದಕ್ಕೆ ಅಥವಾ ಇನ್ನೊಂದು ಸರಿ ಅದನ್ನು ಪ್ಯೂರಿಫೈ ಮಾಡಿ ನೀರು ಹರಿಸೋದಕ್ಕೆ ಏನು ಸರ್ ಸಮಸ್ಯೆ? ಸ್ಕ್ಯಾಡಾ ಅಂತ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಡೀ ಫ್ಲೋರಿಗೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನಮ್ಮ ಬೇಡಿಕೆ ಇರೋದು ಇಷ್ಟೇ, ಯೋಜನೆಯಿಂದ ಅನುಕೂಲ ಆಗಿಲ್ಲ ಅಂದರೆ ತೊಂದರೆ ಆಗಬಾರ್ದು. ಈ ಯೋಜನೆಗೆ ನಾವು ವಿರೋಧ ಇಲ್ಲ, ವೆರಿ ಗುಡ್, ಸಂಸ್ಕರಣೆ ಮಾಡಿರುವಂಥ ನೀರು ಕೊಡಿ, ಇಂಡಸ್ಟ್ರೀಸ್ ಕೊಡಿ, ರೈತರಿಗೆ ಕೊಡಿ, ಎಲ್ಲರಿಗೂ ಕೊಡಿ, ಬಟ್ ಸೂಕ್ತವಾಗಿ ಟ್ರೀಟೆಡ್ ವಾಟರ್ ಕೊಡಿ ಅನ್ನೋದು ನಮ್ಮ ಬೇಡಿಕೆ. ಅದು ಖಂಡಿತವಾಗ್ಲೂ ಮುಂದಕ್ಕೂ ನಮ್ಮ ಬೇಡಿಕೆ ಹಂಗೆ ಇರುತ್ತೆ. ಟರ್ಷರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕ್ಬಿಡಿ. ಬಜೆಟ್ ಇನ್ನು ಕುಡಿಯೋ ನೀರಿಗಿಂತ ಮುಖ್ಯ ಇನ್ನೇನು ಸರ್ ನಿಮಗೆ ಸರ್ಕಾರಕ್ಕೆ? ರೈತರಿಗೆ ಮತ್ತು ಕುಡಿಯೋಕ್ಕೆ ನೀರು ಕೊಡೋದಕ್ಕಿಂತ ಇನ್ನೂ ದೊಡ್ಡ ಕೆಲಸ ಏನಿದೆ? ಫಂಡಮೆಂಟಲ್ ರೈಟ್, ಕುಡಿಯೋ ನೀರೇ ಚೆನ್ನಾಗಿಲ್ಲ ಅಂದರೆ ಇನ್ನೇನಕ್ಕೆ? ಅದಕ್ಕೆ ಆದ್ಯತೆ ಕೊಡಿ ಅಂತ ಸರ್ಕಾರನ ಕೇಳ್ಕೊಂಡಿದ್ದೀವಿ. ಒಂದು ವೇಳೆ ಸರ್ಕಾರ ಈ ಒಂದು ನಿಮ್ಮ ಆಗ್ರಹವನ್ನು ಅಥವಾ ನಿಮ್ಮ ಮನವಿಯನ್ನು ಪುರಸ್ಕರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ಹೋರಾಟ ಇರುತ್ತೆ ಸರ್? ಖಂಡಿತವಾಗ್ಲೂ ಹೋರಾಟದ ಮೂಲಕ ಜನರ ಪರವಾಗಿ, ಯಾಕಂದರೆ ಇದು ಕುಡಿಯೋ ನೀರಿನ ವಿಷಯ ಸರ್. ನಾವೇನಿಲ್ಲೇನು ನಮಗೆ ಒಂದು ಬಿಲ್ಡಿಂಗ್ ಕೊಡಿ, ರಸ್ತೆ ಕೊಡಿ, ಹೈವೇ ಕೊಡಿ, ನ್ಯಾಷನಲ್ ಹೈವೇ ಕೊಡಿ ಅಂತ ಕೇಳ್ತಿಲ್ಲ. ಕುಡಿಯೋಕ್ಕೆ ಯೋಗ್ಯವಾದಂಥ ನೀರನ್ನು ಕೊಡಿ. ನಮ್ಗೆ ಕೊಡ್ತಿರೋ ಅಂಥ ನೀರು ಸೂಕ್ತವಾಗಿ ಎಲ್ಲ ರೀತಿ ಸಂಸ್ಕರಣೆ ಆಗಲಿ, ಇಷ್ಟೇ ನಮ್ಮ ಬೇಡಿಕೆ. ಇದನ್ನು ಖಂಡಿತವಾಗ್ಲೂ ನಮ್ಮ ಹಕ್ಕೊತ್ತಾಯ ಅಂತ ಮಾಡೇ ಮಾಡ್ತೀವಿ. ಹೋರಾಟ ಏನಾದರೂ ಮಾಡ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಎಲ್ಲ ಸಚಿವರನ್ನ, ನಮ್ಮ ಪಕ್ಷದ ನಾಯಕರನ್ನ ಮತ್ತು ನಮ್ಮ ರೈತರನ್ನ ಸಂಪರ್ಕ ಮಾಡಿ ಆಗ್ತಿರೋಂಥ ತೊಂದರೆ ನಿಮ್ಗೆ ಹೇಳಿದ್ದೀನಿ, ಆನ್ ಗ್ರೌಂಡ್ ಏನಿದೆ ಅಂತ ಮಾಡಿ ಅದು ಖಂಡಿತವಾಗ್ಲೂ ಹೋರಾಟವನ್ನು ರೂಪಿಸ್ತೀವಿ. ಧೀರಜ್ ಮುನಿರಾಜ್ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ವೇಳೆ ಈ ಒಂದು ಯೋಜನೆಗೆ ಅಂದರೆ ನೀರನ್ನು ಪ್ಯೂರಿಫೈ ಮಾಡಿ ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.